ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇವತ್ತು 28 ಫೆಬ್ರವರಿ, ನನ್ನ ಮಗನ ಬರ್ತಡೇ ಇವತ್ತು. ಐ ಆಮ್ ಸೋ ಹ್ಯಾಪಿ. ಯಾಕೆ ಅಂದರೆ ನನ್ನ ಮುದ್ದು ಕಂದ ಹುಟ್ಟು ಬಂದಿದ್ದ ದಿವಸ ಇವತ್ತು. ಮತ್ತು ಮನೇಲಿ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ನೋಡಿ ಬಂದಿದ್ದೀವಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ನನ್ನ ಮಗ ನೋಡಿ ಕೈ ಮುಕ್ಕೊಂಡು ನಿಂತಿದ್ದಾನೆ. ಅಲ್ಲಿ ಸ್ವಲ್ಪ ಕ್ಲಿಪ್ನ ತೊಗೊಂಡೆ. ಇನ್ನೂ ಪೂಜೆ ಆಗಿರಲಿಲ್ಲ, ನಾವು ಬೇಗನೆ ಹೊಂದಿದ್ವಿ. ಬೆಳಗ್ಗೆ ಇನ್ನು 9:30 10 o'clock ಹೋಗಿದ್ವಿ. ಅಲ್ಲಿನ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ರು. ನಾವು ಲೇಟಾಗುತ್ತೆ ಅಂದ್ಕೊಂಡ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಕೊಟ್ಬಿಟ್ಟು ಒಂದು ಸ್ವೀಟ್ ಬಾಕ್ಸ್ ತೊಗೊಂಡೋಗಿದ್ದೆ. ಅಲ್ಲಿ ಕೊಟ್ಬಿಟ್ಟು ಬಂದವ್ರಿಗೆ ಕೊಟ್ಬಿಡಿ ಅಂತ ಹೇಳಿಬಿಟ್ಟು, ನಾವು ಜಾಸ್ತಿ ಹೊತ್ತು ಇರಲಿಲ್ಲ ದೇವಸ್ಥಾನದಲ್ಲಿ. ಅಲ್ಲಿಂದ ಬಂದು ಬಿಸಿಲು ಅಂದರೆ ಬಿಸಿಲು, ಆಚೆ ತುಂಬಾ ಬಿಸಿಲಿತ್ತು. ಬರೋ ಅಷ್ಟರಲ್ಲಿ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು, ಅಷ್ಟು ಬಿಸಿಲು. ನನ್ನ ಮಗ ಅಂತೂ ಹೋಗೋಣ ನಡಿಯಮ್ಮ ಅಂತೇಳಿ ಹಿಂಸೆ ಕೊಡ್ತಾಯಿದ್ದೆ, ಎಲ್ಲೂ ನಿಂತ್ಕೊಳ್ಳೋಕ್ಕೆ ಬಿಡಲಿಲ್ಲ. ಬಂದು ಕರ್ಬೂಜ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಅಲ್ಲಿ ಚಾಕುನಲ್ಲಿ ತಕ್ಕೊಳ್ಳೋಕೆ ಹೋದೆ, ಹಣ್ಣನ್ನು ತಕ್ಕೊಳ್ಳೋಕ್ಕಾಗಲಿಲ್ಲ. ಸ್ಪೂನಲ್ಲಿ ಕ್ಲೀನಾಗಿ ಬಂತಿತ್ತು, ಹಾಗಾಗಿ ಸ್ಪೂನಲ್ಲಿ ಹಿಂಗೆ ಹಣ್ಣನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಸ್ಪೂನಲ್ಲಿ ಈ ಥರ ಮಾಡಿಕೊಂಡ್ರೆ ನೀಟಾಗಿ ತಕ್ಕೊಬೋದು. ಹಣ್ಣೆಲ್ಲ ಕ್ಲೀನಾಗಿ ಬರುತ್ತೆ ನೋಡಿ. ಹಣ್ಣನ್ನೆಲ್ಲ ಕ್ಲೀನಾಗಿ ತಗೊಂಡು ಅದಕ್ಕೆ ಮತ್ತು ಸಕ್ಕರೆ ಮತ್ತು ಏಲಕ್ಕಿ ಹಾಕಿ ಮಿಕ್ಸ್ ಮಾಡಿ ರುಬ್ಕೊಂಡೆ. ಈಗ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ವಾಯ್ಸ್ ಸರಿಯಾಗಿ ಬರ್ತಾಯಿಲ್ಲ, ದಯವಿಟ್ಟು ಎಲ್ರಿಗೂ ಕ್ಷಮೆ ಇರಲಿ. ಫೈನಲಿ ಕರ್ಬೂಜ ಜ್ಯೂಸ್ ರೆಡಿಯಾಗಿದೆ. ಬಿಸಿಲಿಗೆ ತುಂಬ ತಂಪು. ಈಗ ಬಲೂನ್ ಡೆಕೋರೇಷನ್ ಮಾಡೋಣ ಅಂತೇಳಿ ಬಲೂನ್ಗಳನ್ನೆಲ್ಲ ಊದಿ ನೋಡಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಪ್ರತಿ ವರ್ಷವೂ ನಾವೇ ಡೆಕೋರೇಷನ್ನ ಮಾಡೋದು, ಸಿಂಪಲಾಗಿ ಮಾಡ್ಕೊತೀವಿ ಅಷ್ಟೇ. ನೋಡಿ ಫೈನಲಿ ಡೆಕೋರೇಷನ್ ಮಾಡಿದ್ದೀನಿ, ಈ ಥರ ಬಂದಿದೆ. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್. ಪ್ರತಿ ವರ್ಷ ಬರ್ತ್ಡೇ ಕೇಕ್ ನಾನು ಸರ್ಚ್ ಮಾಡಿ ಚಾಯ್ಸ್ ಮಾಡಿಬಿಟ್ಟು ನಾನು ಕೇಕ್ನ ಆರ್ಡ್ರ್ ಮಾಡಿಸ್ಕೊತಾ ಇದ್ದೆ. ಈ ವರ್ಷ ಏನು ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಅವರಿಗೆ ಮಾಡೋಕ್ಕೆ ಹೇಳಿದ್ದೆ, ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳಿಬಿಟ್ಟು. ಹಾಗಾಗಿ ಅವರೇ ಈ ಸಲ ಕೇಕ್ನ ಮಾಡಿದರು. ನಾನೇನು ಹೇಳಿರಲಿಲ್ಲ ಈ ಥರ ಮಾಡಿ ಅಂತ ಹೇಳ್ಬಿಟ್ಟು. ಅವ್ರು ಮಾಡಿಕೊಟ್ಟಿದ್ರು. ಕೇಕ್ ತಿನ್ನೋಕ್ಕೆ ತುಂಬ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಕಲರು ಓವರ್ ಮಾಡಿಬಿಟ್ಟಿದ್ರು. ಆದರೂ ಅಡ್ಜಸ್ಟ್ ಮಾಡ್ತಿದ್ವಿ. ಅಂದರೆ ನಾವು ಪ್ರತಿ ವರ್ಷ ಒಂದೇ ಮಾಡಿಸೋದು. ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಈ ಥರ ಇತ್ತು. ಸಿಂಪಲಾಗಿ ಮಾಡ್ಕೊಂಡಿದ್ವಿ ಅಷ್ಟೇ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಇಷ್ಟೇ ಇರುತ್ತೆ. ಇದಕ್ಕೂ ಮೇಲ್ಪಟ್ಟು ಲಾಸ್ಟ್ 3 years ಸ್ವಲ್ಪ ಗ್ರ್ಯಾಂಡಾಗೆ ಮಾಡಿದ್ದೆ. ಈ ಸಲ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ, ಹಂಗಾಗಿ ಸ್ವಲ್ಪ ಲೇಝಿ ಮಾಡಿಬಿಟ್ಟೆ ನಾನು. ಸ್ವಲ್ಪ ಹುಷಾರು ಬೇರೆ ಇರಲಿಲ್ಲ ನನಗೂ ಪಾಪಗೂ, ಹಂಗಾಗಿ ಸ್ವಲ್ಪ ಲೇಝಿ ಮಾಡಿ ಸಿಂಪಲಾಗಿ ಕೇಕ್ ತರಿಸಿ ಕಟ್ ಮಾಡಿಸಿದ್ದೆ. ಪ್ರತಿ ವರ್ಷ ಬಂದವ್ರಿಗೆಲ್ಲ ಊಟ ಕೊಡ್ತಾಯಿದ್ವಿ. ಸೆಲೆಬ್ರೇಷನ್ ಹೇಗಿತ್ತು ಅಂತ ತಿಳಿಸಿ. ನೀವು ಕೂಡ ನನ್ನ ಮಗನಿಗೆ ಬ್ಲೆಸ್ ಮಾಡಿ, ದೇವರು ಒಳ್ಳೆ ಆರೋಗ್ಯ ಆಯುಷ್ ಎಲ್ಲದನ್ನು ಕೊಟ್ಟು ಕಾಪಾಡಲಿ ನನ್ನ ಮುದ್ದು ಕಂದಮ್ಮಗೆ ಅಂತ ಪ್ಲೀಸ್ ಎಲ್ಲರೂ ಬ್ಲೆಸ್ ಮಾಡಿಪ್ಪ. ನೋಡಿ ಅವ್ನ ತಲಾಟೆ ನೋಡಿ ಹೆಂಗೆ ಮಾಡ್ತಾನೆ ಅಂತ. ಅಲ್ಲೂ ಸುಮ್ಮನೆ ಇರ್ತಾಯಿಲ್ಲ, ಏನೋ ಒಂದು ತಲಾಟೆ ಮಾಡ್ತಾನೆ ಇರ್ತಾನೆ. ಅವ್ನ ಪಾಡಿಗೆ ಒಂದೇ ಅದು ಲೋಕದಲ್ಲಿ ಮುಳುಗೋಗ್ಬಿಟ್ಟವನೇ. ನೋಡಿ ಸುಮ್ಮನೆ ಕೇಕ್ ತಿನ್ನಿಸ್ತಾನೆ, ಅವ್ರಿಗೆ ಅರ್ಧ ತಿನ್ನಿಸ್ತಾನೆ, ಇವನು ಅರ್ಧ ತಿನ್ಕೊತಾನೆ. ಕೇಕ್ ತಿನ್ಬೇಡಪ್ಪ ಕೆಮ್ಮಾಗುತ್ತೆ ಅಂತ ನಾನು ಫಸ್ಟೇ ಹೇಳಿದ್ದೀನಿ, ಆದರೂ ಸುಮ್ಮನೆ ಇರ್ತಾಯಿಲ್ಲ.
ತಿನ್ಸೋರಿಗೆ ಅರ್ಧ ತಿನ್ನೋದು, ಇವನು ಅರ್ಧ ತಿನ್ಕೊಳ್ಳೋದು, ಹಿಂಗೆ ಮಾಡ್ತಾನೇ ಇದ್ದ. ನನ್ನ ಮಾತು ಕೇಳೋ ಪರಿಸ್ಥಿತಿಯಲ್ಲಿ ಅವನು ಇರಲಿಲ್ಲ. ಏನಾದರೂ ಮಾಡ್ಕೊಳ್ಳಿ ಅಂತೇಳಿ ಬಿಟ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ಸುಮ್ಮನೆ ಜೋರು ಮಾಡಿದ್ರೆ ಗೆಲ್ಲೋದ್ರೆ ಅಳ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ಇನ್ನು ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅವನಿಗೆ ಸಮಾಧಾನ ಮಾಡಲಿಕ್ಕೆ ಕಷ್ಟ ಆಗ್ಬಿಡುತ್ತೆ. ಯಾರು ಬಂದಿರೋರೆಲ್ಲ ಹೊರ್ಟೋಗ್ಬಿಡ್ತಾರೆ, ಹಂಗೆ ಆಡ್ಬಿಡ್ತಾನೆ. ಅವ್ನು ತಲೆ ಕೆಟ್ಟವನು. ಅವನು ಸ್ವಲ್ಪ ಹೊತ್ತು ಜೋರು ಮಾತಾಡೋಂಗಿಲ್ಲ, ಜೋರು ಗದ್ಲಂಗಿಲ್ಲ. ಏನಾದರೂ ವಾಯ್ಸ್ ರೈಸ್ ಮಾಡಿದೆ ಅಂದರೆ ಅವ್ನು ಇನ್ನೂ ಜೋರು ಮಾಡ್ತಾನೆ ಹೊರತು ಸುಮ್ಮನಾಗಲ್ಲ. ಒಂದು ಏನಂದರೆ ಅವನಿಗೆ ಸಮಾಧಾನದಿಂದ ನೈಸ್ ಮಾಡಿ ಹೇಳಬೇಕು. ಇಲ್ಲ ಜೋರು ನಾವೇನಾರು ಮಾತಾಡಿದ್ವಿ ಅಂತಂದರೆ ಕೋಪ ಜಾಸ್ತಿ ಮಾಡ್ಕೊಂಬಿಡೋದು, ತೆಗ್ದು ಏನು ಬೇಕೋ ಅದು ಎಷ್ಟು ಬಿಡೋದು, ಈ ಥರ ಎಲ್ಲ ಮಾಡ್ತಾನೆ. ಹಾಗಾಗಿ ನಾವು ಅವನಿಗೆ ಇಂಥ ಟೈಮಲ್ಲಿ ಕೂಲಾಗಿ ಇರಬೇಕು ಅವನ ಹತ್ರ. ನೋಡಿ ಅವ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಬಂದು ವಿಶ್ ಮಾಡಿದ್ರು. ಹಾಗೆ ದುಡ್ಡು ಕೂಡ ಕೊಟ್ಟರು. ಇಸ್ಕೊಂಡು ಜೇಬಲ್ಲಿ ಇಟ್ಕೊತಿದ್ದಾನೆ. ಎಷ್ಟು ಬುದ್ಧಿವಂತ ಇದ್ದಾನೆ ಅಂತ ನೋಡಿ. ಅವನಿಗೆ ಈ ಥರ ಸೆಲೆಬ್ರೇಷನ್ ಎಲ್ಲ ತುಂಬ ಇಷ್ಟ. ಏಕೆಂದರೆ ಅವನಿಗೆ ಕೇಕ್ ಕಟ್ ಮಾಡೋದು, ಮನೇಲಿ ಹಬ್ಬಗಳು ಮಾಡೋದು, ಎಲ್ರೂ ಕರಿಬೇಕು, ಊಟ ಕೊಡಬೇಕು, ಈ ಥರದ್ದೆಲ್ಲ ತುಂಬ ಇಷ್ಟ ಅವನಿಗೆ. ಕೇಕ್ ಕಟ್ ಮಾಡಲಿಕ್ಕಂತೂ ಅವನು ಇನ್ನೂ ನಾನು ತಗೊಂಬಂದು ಇಟ್ಟಿದ ತಕ್ಷಣ ತೋರ್ಸಮ್ಮ ಅಂತ ಅಂತಿದ್ದ. ನಾನು ಇಲ್ಲಿ ಹಾಳು ಮಾಡಿಬಿಡ್ತಾನೆ ಅಂದ್ಬಿಟ್ಟು ತೋರಿಸ್ಲಿಲ್ಲ. ಆಮೇಲೆ ಕಟ್ ಮಾಡೋವಾಗ ತೋರಿಸ್ತೀನಿ ಬಿಡಪ್ಪ ಅಂತೇಳಿ ಸುಮ್ಮನೆ ಮಾಡಿದೆ. ಇಲ್ಲಾಂದರೆ ಅವ್ನು ಫಸ್ಟೇ ಕಟ್ ಮಾಡಿಬಿಡ್ತಿದ್ದ. ಇನ್ನು ಯಾರು ಬರೋಕ್ಕೆ ಮುಂಚೆನೇ ಕಟ್ ಮಾಡೋಕ್ಕೆ ಹೊರಟಿದ್ದ. ನಾನು ಎಲ್ಲರೂ ಬರಲಿ ತಡಿಯಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರಿಸ್ಕೊಂಡೆ. ನಮ್ಮ ಮನೆಗೆ ಹಬ್ಬಗಳು ಮಾಡ್ತೀವಲ್ಲ, ಅವಾಗೆಲ್ಲ ಯಾರೋ ಊಟಕ್ಕೆ ಬರ್ತಾರಲ್ವ, ಅವ್ರಿಗೆಲ್ಲ ಊಟಕ್ಕೆ ಇಡಕ್ಕೆ ಹೋಗೋದು, ನೀರು ಕೊಡೋಕ್ಕೆ ಹೋಗೋದು, ತಟ್ಟೆ ಕೊಡೋದು. ನಾನು ಅಡುಗೆ ಮಾಡಿದರೆ ಊಟಕ್ಕೆ ಬಡಿಸ್ತೀನಿ ಅನ್ನೋದು, ಹಿಂಗೆಲ್ಲ ಮಾಡ್ತಾ ಇರ್ತಾನೆ. ನಿಜ ತುಂಬಾ ಬುದ್ಧಿವಂತ ಅಂತ ಹೇಳ್ಬೋದು. ನನ್ನ ಲಕ್ಕಿ ಅಂತಲೇ ಹೇಳ್ಬೋದು. ಅಂದರೆ ಏನಪ್ಪ ಅಂದರೆ ಸ್ವಲ್ಪ ಹಠ ಮಾಡ್ತಾನೆ ಅಷ್ಟೇ. ಹಠ ಮಾಡ್ತಾನೆ, ಕೇಳಿದ್ದೇ ಬೇಕು ಅಂತಾನೆ. ಏನಾದರೂ ಜೋರು ಮಾಡಿದ್ವಿ ಅಂದರೆ ಇನ್ನೂ ಹಠ ಜೋರು ಮಾಡ್ತಾನೆ. ಅವನಿಗೆ ಸಮಾಧಾನದಿಂದ ಕೂಲಾಗಿ ಕೇಳಿದ್ರೆ ಮಾತ್ರ ಕೇಳೋದು ಅವನು. ಹಠ ಮಾಡಿ ಹೊಡೆದು ಏನಾರು ಮಾಡಿದ್ರೆ ಅವ್ನಿಗೆ ಯಾವುದೇ ಕಾರಣಕ್ಕೂ ಕೇಳಲ್ಲ. ಆ ಥರ ಮೆಂಟಾಲಿಟಿ ಒಂದು. ಸ್ವಲ್ಪ ಅವನಿಗೆ ಜನಗಳು ಬರಬೇಕು, ಜನಗಳ ಜೊತೆ ಇರಬೇಕು, ಆಚೆ ಓಡಾಡಬೇಕು, ಮತ್ತು ಎಲ್ರಿಗೂ ಊಟ ಬಡಿಸೋದು ಅಂದರೆ ಅವ್ನಿಗೆ ಏನು ಆಸೆನೋ ಗೊತ್ತಿಲ್ಲ, ತುಂಬಾ ಇಷ್ಟ ಎಲ್ರಿಗೂ ಊಟ ಬಡಿಸ್ಬೇಕು ನಾನು ಅಂತ. ಆಮೇಲೆ ಎಲ್ರೂ ಕರಿಬೇಕು. ನಮ್ಮ ಮನೆಗೆ ಏನೋ ಸ್ಪೆಷಲ್ ಮಾಡಿದ್ದೀವಿ ಅಂದರೆ ಒಂದು ರೌಂಡ್ ಹೇಳ್ಕೊಂಬರ್ತಾನೆ. ನಮ್ಮನೇಲಿ ಇಂಥದ್ದು ಮಾಡಿದ್ದೀವಿ ಅಂತೇಳಿ ಒಂದು ರೌಂಡ್ ಹೇಳ್ಕೊಂಬಂದ್ಬಿಡ್ತಾನೆ. ಆ ಥರ ಅವನು. ನೋಡಿ, ಯಾರು ಕೇಕ್ ತಿನ್ಸಿದ್ರು ಬೇಡ ಅಂತ ಇಲ್ಲ. ತಿಂದ್ಬಿಟ್ಟು ಖರ್ಚಿಗೆ ಹೊರಸಲ್ಲಿ ಇಟ್ಕೊತವನೆ. ಎಷ್ಟು ಸುಮ್ಮನೆ ತಿಂತಾನೆ ಇದ್ದಾನೆ. ಯಾರು ತಿನ್ನಿಸ್ಲಿ ಸುಮ್ಮನೆ ತಿಂತಾನೆ ಇದ್ದಾನೆ. ಬೆಳಗ್ಗೆಗಂತೂ ಅವ್ನ ವಾಯ್ಸ್ ಏನು ಆಗ್ತಿದೆಯೋ ಅಂತೂ ನನಗಂತೂ ಗೊತ್ತಿಲ್ಲ. ನಾನು ಹೇಳಿದ್ದೆ ಫಸ್ಟ್ ತಿನ್ಬೇಡಪ್ಪ, ಕೆಮ್ಮಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಆದರೂ ಅವನು ಬಿಡ್ತಾ ಇಲ್ಲ. ನೋಡಿ, ಪ್ಲೀಸ್ ಎಲ್ಲರೂ ಬ್ಲೆಸ್ ಮಾಡಿ ನನ್ನ ಮಗನಿಗೆ. ದೇವರು ಒಳ್ಳೆಯ ಆರೋಗ್ಯ, ಐಶ್ವರ್ಯ, ವಿದ್ಯೆ, ಬುದ್ಧಿ ಎಲ್ಲದನ್ನು ಕೊಡಲಿ ಅಂತ ಆಶೀರ್ವಾದ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಮಗ ಒಳ್ಳೆಯ ವಿದ್ಯಾವಂತ ಆಗಲಿ, ಒಂದೊಳ್ಳೆ ವ್ಯಕ್ತಿಯಾಗಲಿ, ದೊಡ್ಡ ವ್ಯಕ್ತಿಯಾಗಿ ಬೆಳೀಲಿ. ಅವನಿಗೆ ನಮಗಂತೂ ತುಂಬಾ ಆಸೆ ಇದೆ, ಅವನು ಒಳ್ಳೆ ಎಜುಕೇಟೆಡ್ ಮಾಡಬೇಕು ಅನ್ನೋದು ನನಗೆ ತುಂಬಾ ಡ್ರೀಮ್ ಅಂತಲೇ ಹೇಳ್ಬೋದು. ನಾನು ಏನೇ ಕಷ್ಟ ಆಗಲಿ ಅವನಿಗೆ ಒಂದೊಳ್ಳೆ ಎಜುಕೇಷನ್ ಕೊಡಿಸ್ಬೇಕು. ಯಾಕೆಂದರೆ ನಾವೆಲ್ಲ ಡಿಗ್ರಿ ಲೈಫಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಯಾಕೆಂದರೆ ಫೈನಾನ್ಷಿಯಲ್ಲು ಅದು ಇದು ಸಮಸ್ಯೆಗಳಿಂದ ಎಜುಕೇಷನ್ನ ಸ್ಟಾಪ್ ಮಾಡಿದ್ದೀವಿ. ಅವನು ತುಂಬ ಚೆನ್ನಾಗಿ ಓದಬೇಕು, ಒಂದೊಳ್ಳೆ ಕೆಲಸನ ತೊಗೋಬೇಕು, ಅವ್ನಿಗೆ ಇಷ್ಟ ಆಗಿದ್ದೇ ಚೂಸ್ ಮಾಡಿಕೊಳ್ಳಿ, ಏನೋ ಒಂದು ಮಾಡಲಿ ಅನ್ನೋದು ನನ್ನ ಆಸೆ. ಇವತ್ತಿನ ಲಾಗ್ ಇದಾಗಿತ್ತು. ಹೇಗಿದೆ ಲಾಗ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ನನ್ನ ಮಗನ ಬರ್ತ್ಡೇ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ವಾಚ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವಿಶ್ ಮಾಡಿದ್ರೆ ಥ್ಯಾಂಕ್ ಯು. ನೆಕ್ಸ್ಟ್ ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಬಾಯ್ ಎಲ್ರಿಗೂ.